ಏನೇ ಸರ್ಸು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ಯಾ? ಆ ಕಮಲದ ಹೂ ಯಾಕಮ್ಮ ಎಲ್ಲಿಂದ ತಗೊಂಬಂದೆ? ಏನಾದ್ರೂ ಪೂಜೆ ಮಾಡಕ್ ತಗೊಂಬಂದ್ಯಾ? ಕಮಲದ ಹೂವಿಂದ ಮಾಡ್ಬೇಕಾಗಿರೋ ಸ್ಪೆಷಲ್ ಪೂಜೆ ಯಾವುದೋ? ಏನು ಮಾತಾಡ್ತಿಲ್ಲ ಅಂದ್ರೆ ಅದಿನ್ನೂ ನಮಗ್ ಗೊತ್ತಾಗ್ಬಾರ್ದು ಅನ್ನೋದಾಗಿರುತ್ತೆ. ಯಾರ್ ಯಾವ ಪೂಜೆ ಮಾಡಿದ್ರು ಒಳ್ಳೇದಾಗ್ಲಿ ಅಂತಾನೆ ಮಾಡ್ತಾರೆ. ದೇವ್ರ ಪೂಜೆಯಲ್ಲಿ ಸೀಕ್ರೆಟ್ ಏನಿದೆ? ನೀನ್ ಯಾವ ಪೂಜೆ ಮಾಡ್ಬೇಕು ಅಂತಿದ್ಯಾ ಸರಸು? ಹೇಳಿದ್ರೆ ಏನಂತಾರೋ? ಇಷ್ಟು ಜನ ಕೇಳ್ತಾ ಇದ್ರು, ಮಾತು ಬರ್ದೇ ಇರೋ ಮೂಗಿ ಹಾಗೆ ನೋಡ್ತಿದ್ಯಲ್ಲ, ಯಾತಕ್ಕೋಸ್ಕರ ತಂದಿದ್ದು? ಅಮ್ಮೋರೆ, ಇದು ಹೂವಿಂದ ಪೂಜೆ ಮಾಡೋ ಮಾಸ ಅಂತೆ. ಈ ಕಮಲದ ಹೂವಿಟ್ಟು ಶ್ರೀಕೃಷ್ಣಂಗೆ ಪೂಜೆ ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ಗುಡಿ ಹತ್ರ ಅಮ್ನೋರ್ ಭಕ್ತರೊಬ್ರು ಹೇಳಿದ್ರು. ಅದಕ್ಕೆ ಆ ಪೂಜೆ ಮಾಡೋಣ ಅಂತ ಇದನ್ನೆಲ್ಲ ತಗೊಂಡ್ ಬಂದೆ ಅಮ್ಮೋರೆ. ಏನ್ ಮಾಡಿದ್ರೆ ಈ ಮನೆಗ್ ಒಳ್ಳೇದಾಗತ್ತೆ ಅಂತ ನಿನಗ್ ಬಿಟ್ಟು ನಮಗ್ಯಾರಿಗೂ ಗೊತ್ತೇ ಇಲ್ಲ ಅನ್ಕೊಂಡಿದ್ಯಾ? ಇವತ್ತು ಪೂಜೆ ಅಂತಿದ್ದಾಳೆ, ನಾಳೆ ವ್ರತ ಅಂತಾಳೆ, ಹಾಗೆ ಬಿಟ್ರೆ ಹೋಮ ಅಂತಾಳೆ. ಏನ್ ಹೇಳಿದ್ರು ಏನ್ ಮಾಡಿದ್ರು ಅವಳನ್ ಯಾರು ತಡೆಯೋದಿಲ್ಲ ಅನ್ನೋ ಧೈರ್ಯ ಅನ್ಸುತ್ತೆ ಶಾಂಭವಿ. ಪೂಜೆ ಮಾಡೋದಕ್ಕೆ ಬೇಕಾಗಿರೋದು ಭಕ್ತಿನೇ ಹೊರತು ಧೈರ್ಯ ಅಲ್ಲ. ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡೋದಕ್ಕೆ ನಿಮ್ ಪರ್ಮಿಷನ್ ಬೇಕಾ? ಇದು ಪರ್ಮಿಷನ್ಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ ಬಾವಾ. ಇದನ್ನೆಲ್ಲ ಮಾಡ್ತೀನಿ ಅಂದ್ರೆ ಯಾರೂ ಬೇಡ ಅನ್ನೋದಿಲ್ಲ. ಆದ್ರೆ ಮನೇಲಿರೋರ್ಗೆ ಇದ್ರ ಬಗ್ಗೆ ಒಂದು ಮಾತನ್ನು ಹೇಳ್ದೇನೆ ಹೀಗ್ ಸಡನ್ ಆಗಿ ಬಂದು ನಾನು ಅದನ್ ಮಾಡ್ತೀನಿ ಇದನ್ ಮಾಡ್ತೀನಿ ಅಂದ್ರೆ ನಾವೆಲ್ಲದಕ್ಕೂ ಸರಿ ಅನ್ಬೇಕಾ? ಅಟ್ಲೀಸ್ಟ್ ನಮ್ಗೊಂದ್ ಮಾತು ಹೇಳ್ಬೇಕು ಅನ್ನೋದಿಲ್ವಾ? ಈಗ ಹೇಳಿದ್ಲಲ್ಲ, ಕೇಳಿ ಮಾಡಿದ್ರೆ ಅನುಮತಿ ಆಗತ್ತೆ, ಕೇಳದೆ ಮಾಡಿದ್ರೆ ಅಧಿಕಾರ ಆಗತ್ತೆ. ಅವಳಿಗೆ ಆ ಅಧಿಕಾರ ಇದೆ ಅನ್ನೋದಕ್ಕೆ ಹೀಗ್ ಮಾಡ್ತಾ ಇದ್ದಾಳೆ ಬಾಬಾ. ಅದು ನಿಮಗ ಅರ್ಥ ಆಗ್ತಿಲ್ಲ, ಆದ್ರೆ ನಮ್ಮೆಲ್ಲರಿಗೂ ಯಾವಾಗ್ಲೂ ಅರ್ಥ ಆಗಿದೆ. ನೋಡು, ನೀನು ಯಾವ ಪೂಜೆನೂ ಮಾಡೋ ಅವಶ್ಯಕತೆ ಇಲ್ಲ. ಇಂಥ ಪೂಜೆಗಳನ್ನ ನಾವು ಮಾಡಬಹುದು, ಮಾಡಿಸಬಹುದು. ಹೋಗೊಳಗೆ. ಸರಿ ಅಮ್ಮ. ನಿಲ್ಲು ಸರಸು. ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡೋರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಬೇಡ್ಕೋತಾರೆ. ಅಂತ ಆಲೋಚನೆ ಬಂದಿರೋದಿಕ್ಕೆ ಸರಸುನ ಮೆಚ್ಕೋಬೇಕು ಅಲ್ದೆ ಸಿಟ್ಟ್ಯಾಕ್ ಮಾಡ್ಕೋತೀಯ ಶಾಂಭವಿ? ಪೂಜೆ, ವ್ರತ, ಉಪವಾಸಗಳನ್ನ ಹೆಣ್ಮಕ್ಳೇ ಮಾಡೋದು. ನಮ್ಮನೇಲಿ ಇಷ್ಟೊಂದು ಹೆಣ್ಮಕ್ಳು ಇದ್ರೂ ಕೂಡ ಯಾರಿಗೂ ಬರ್ದೇ ಇರೋ ಆಲೋಚನೆ ಸರ್ಸುಗ್ ಬಂದಿದೆ ಅಂದ್ರೆ ನಿಜವಾಗ್ಲೂ ನಮ್ಗೆ ನಾಚಿಕೆ ಆಗ್ಬೇಕು. ಪ್ರತಿ ವರ್ಷ ಈ ತುಳಸಿ ಪೂಜೆ ಸಮಯದಲ್ಲಿ ಶ್ರೀಕೃಷ್ಣನಿಗೆ ಕಮಲದ ಹೂವಲ್ಲಿ ಪೂಜೆ ಮಾಡಿದ್ರೆ ನಮ್ಗೆ, ನಮ್ ಮನೆಗೆ ತುಂಬಾ ಒಳ್ಳೇದಾಗತ್ತೆ. ಅಷ್ಟೇ ಅಲ್ಲ, ನಮ್ಮ ನಗಲಿರೋ ದೊಡ್ಡೋರ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಆ ಪೂಜೆ ಮಾಡಿದ್ರೆ ಅಷ್ಟು ಒಳ್ಳೇದು. ಪೂಜೆ ಮಾಡೋದ್ರಲ್ಲಿ ತಪ್ಪೇನಿದೆ? ನಿನಗ ಆಲೋಚನೆ ಬಂದಿರೋದು ನಿಜವಾಗ್ಲೂ ಸಂತೋಷದ ವಿಷಯನೇ ಅಮ್ಮ. ನೀನ್ ಪೂಜೆ ಮಾಡು. ಅಷ್ಟು ಒಳ್ಳೇದಾಗತ್ತೆ ಅನ್ನೋ ಹಾಗಿದ್ರೆ ಈ ಮನೆಗ್ ಸಂಬಂಧನೇ ಇಲ್ದೇ ಇರೋರು ಮಾಡೋ ಅಂತ ಕರ್ಮ ಏನಿದೆ? ಶಾಂಭವಿ ಇದ್ದಾಳೆ, ನಾನಿದ್ದೀನಿ. ಈ ಮನೆಗ್ ಸೊಸೆ ಆಗಿರೋ ನನ್ನ ಮಗಳು ವನಜಾ ಇದ್ದಾಳೆ. ನಾವೇ ಯಾರೋ ಒಬ್ರು ಮಾಡ್ತೀವಿ. ವನಜಾಗೆ ಕಾಫಿ ಮಾಡೋದಕ್ಕೆ ಬರಲ್ಲ, ಇನ್ ಪೂಜೆ ಎಲ್ಲ ಮಾಡ್ತಾಳೆ. ಹೋಗ್ಲಿ ಬಿಡು ತೇಜ, ಆ ಪೂಜೆ ಏನಿದ್ಯೋ ನಾನೇ ಮಾಡ್ತೀನಿ. ಈಗ ಮಾಡ್ತೀನಿ ಅಂತಂದ್ರೆ ಹೇಗೆ? ಮಾಡ್ಬೇಕು ಅನ್ನೋ ಯೋಚನೆ ಬಂದವ್ರು ಮಾಡಿದ್ರೇನೆ ಮನಸ್ಫೂರ್ತಿಯಾಗಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ಅಮ್ಮ ಸರ್ಸು, ಆ ಪೂಜೆ ನೀನೇ ಮಾಡಮ್ಮ. ಸರಿ ಮಾವ. ಹೋಗಿ ನೀನ್ ಪೂಜೆಗ್ ಬೇಕಾಗಿರೋ ತಯಾರಿ ಮಾಡಮ್ಮ. ಹಾ ತೇಜ, ಡ್ಯಾಡ್ ಆ ಪೂಜೆ ಮಾಡೋದಕ್ಕೆ ಏನೇನ್ ಸಾಮಾನು ಅಗತ್ಯ ಇದೆಯೋ ಅದನ್ನೆಲ್ಲ ತಗೊಂಬಂದು ಸರ್ಸುಗ್ ಕೊಡು. ಓಕೆ ಡ್ಯಾಡ್. ಅಮ್ಮ ಸರ್ಸು, ಒಳಗೋಗಮ್ಮ.
ಮನೇಲಿಟ್ಟ ಮೇಲೆ ಈ ಮನೆಗೆ ಹಬ್ಬದ ಕಳೆನೇ ಬಂತು. ನೀನ್ ಏನೇ ಮಾಡಿದ್ರು ಹಬ್ಬದಂಗೆ ಇರುತ್ತೆ ಮಂಗಮ್ಮ. ಅಯ್ಯಯ್ಯೋ, ನನ್ನನ್ ಯಾಕೆ ಆ ಹೆಸರಲ್ಲಿ ಕರೀತಿದ್ದೀರಾ? ಮಂಗಮ್ಮ ಅಂತಲ್ಲ, ಸರ್ಸು ಅಂತ ಕರಿಬೇಕು. ಈಗ ನನ್ನ ಹೆಸರು ಬದಲಾಗಿದೆ. ಹೆಸರು ಬದಲಾಗಿದೆ ಅಂದ್ರೆ ಏನರ್ಥ? ನಿಂಗ್ ಅದೆಲ್ಲ ಗೊತ್ತಾಗಲ್ಲ, ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗ್ಬೇಡ. ನಿಂಗೊಂದ್ ವಿಷಯ ಗೊತ್ತಾ? ಏನು? ಕೃಷ್ಣನ್ ಪೂಜೆ ಮಾಡಿದ್ರೆ ಒಳ್ಳೇದಾಗೋದಷ್ಟೇ ಅಲ್ಲ, ಮದ್ವೆ ಆಗ್ದಿರೋ ಹುಡ್ಗಿ ಕೃಷ್ಣನ್ ಪಾದಗಳಿಟ್ರೆ ಮದ್ವೆ ಆಗೋ ಹುಡ್ಗ ಕಣ್ಮುಂದೆ ಬರ್ತಾನಂತೆ. ಅದ್ ಗೊತ್ತಾ ನಿಂಗೆ? ನಾನ್ ಹೋಗಿ ಕೃಷ್ಣನ್ ಪಾದ ಬರ್ತೀನಿ. ಇಲ್ಲಿ ಸ್ವಲ್ಪ ನೋಡ್ಕೊ. ಈಗ ರಾಹುಲ್ ಅವ್ರೇನಾದ್ರೂ ಬಂದ್ರೆ ನನ್ ಕೋರಿಕೆ ನೆರವೇರುತ್ತೆ ಅಲ್ವಾ? ಏನ್ ಸರ್ಸು? ಆ ಹೂವ, ಕೃಷ್ಣನ್ ಪಾದ, ಈ ತೋರಣಗಳು, ಏನ್ ಈ ಅಲಂಕಾರ ಎಲ್ಲ? ಅಂದ್ರೆ ಹೇಳು. ಕಮಲದ ಹೂವಿಂದ ಕೃಷ್ಣನ್ ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೇದಾಗತ್ತಂತೆ. ಅದಕ್ಕೆ ಕ್ಯಾರಿ ಆನ್. ರಾಹುಲ್ ಅವರೇ, ಹಾ, ಏನ್ ಸರ್ಸು? ನಿಮ್ಗೆ ಹೊಸ ಬಟ್ಟೆ ತಗೊಂಡ್ ಬಂದಿದ್ದೀನಿ. ಅದು ನೀವ್ ಹಾಕೋಬೇಕು ಪೂಜೆಗೋಸ್ಕರ. ಅರುಣ್ ಮಾವ ತಂದ್ಕೊಟ್ಟಿದ್ದು ಅಂತ ಹೇಳಿದ್ದೀನಿ. ಆ ಬಟ್ಟೆನ ನಿಮ್ ಕೋಣೆಲಿಟ್ಟಿದ್ದೀನಿ. ಪೂಜೆಗೆ ನೀವ್ ಹೊಸ ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸರಿ.
ಸರ್ಸು, ರುಕ್ಮಿಣಿ ಅದ್ಕೆ ನಿನ್ನನ್ ಯಾಕೋ ಕರಿತಿದಾರ್ ನೋಡು. ಸರಿ ಮಮ್ಮಿ. ಅಮ್ಮೋರೆ ಕರೆದ್ರಾ? ಹಾ, ಬಟ್ಟೆ ಬದಲಾಯಿಸಿದ್ಯಾ ಇಲ್ವಾ ಅಂತ ಕೇಳೋದಿಕ್ಕೆ. ನೀನೇನ್ ಇನ್ನು ಹೀಗೆ ಇದೆಯಾ? ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾ. ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ನೀನ್ ಪೂಜೆ ಮಾಡ್ತಿದ್ಯಲ್ಲಮ್ಮ, ನಿನ್ಗೋಸ್ಕರ ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ ಬಟ್ಟೆ ತಗೊಂಬಂದಿದ್ದೀನಿ. ನಿನ್ ಕೋಣೆಲಿಟ್ಟಿದ್ದೀನಿ, ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾ. ನೀವು ನಂಗೋಸ್ಕರ? ನೀನ್ ನಮ್ ಬಗ್ಗೆ ಯೋಚನೆ ಮಾಡ್ತೀಯ ಅಂದ್ರೆ ನಾನ್ ನಿನ್ ಬಗ್ಗೆ ಇಷ್ಟು ಯೋಚಿಸ್ಬಾರ್ದಾ? ಪೂಜೆಗೆ ಸಮಯ ಆಗ್ತಾ ಇದೆ, ಬೇಗ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾ. ಹೋಗಮ್ಮ, ಹೋಗು. ಅವಳು ಪೂಜೆ ಮಾಡ್ತಿದ್ರೆ ಮದ್ವೆಗ್ ತಯಾರಿ ಆದ ಹಾಗೆ ನಾವೆಲ್ಲ ಹೊಸ ಬಟ್ಟೆ ಹಾಕೊಳ್ಳೋದೇನ ಆಂಟಿ? ನಿಮ್ ರುಕ್ಮಿಣಿ ಅಮ್ಮ ಆರ್ಡರ್ ಮಾಡಿದಾರಮ್ಮ. ದೊಡ್ಡೋರ್ ಹೇಳಿದ್ಮೇಲೆ ಚೆನ್ನಾಗಿರಲ್ವಲ್ಲ. ಇಷ್ಟ ಇಲ್ದೇ ಇದ್ರು ಸಿಂಗಾರ ಮಾಡ್ಕೊಂಡ್ ಬಂದಿದೀವಿ. ಪರವಾಗಿಲ್ಲ ಬಿಡಮ್ಮ, ಈ ಪೂಜೆಗೋಸ್ಕರನಾದ್ರೂ ರೇಷ್ಮೆ ಸೀರೆ ಉಟ್ಕೊಳ್ಳೋ ಅವಕಾಶ ಸಿಕ್ಕಿದೆ. ಈ ಪೆದ್ಗುಂಡಿ ಯಾವತ್ತೂ ಬದ್ಲಾಗಲ್ಲ. ಈ ಸೀರೆಲ್ ನಾನ್ ಹೇಗಿದ್ದೀನ್ರಿ? ನೀನ್ ಚೆನ್ನಾಗಿದ್ರೆ ನೀನ್ ಏನೇ ಸುತ್ಕೊಂಡ್ರು ಚೆನ್ನಾಗೇ ಇರ್ತೀಯ. ಅಂದ್ರೆ ನಾನ್ ಚೆನ್ನಾಗಿಲ್ವಾ? ನೀನ್ ಹೇಳ್ಬೇಕಾಗಿರೋ ವಿಷಯ ನಾನ್ ಹೇಳಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅಂದ್ರೆ ನಾನ್ ಚೆನ್ನಾಗಿದ್ದೀನಿ ಅಂತ ಅರ್ಥ. ಸರಸು, ಸರಸು, ಸರಸು ಇನ್ನೂ ಬಂದಿಲ್ವಾ? ಯಾಕ್ ಬರ್ತಾಳೆ? ನಾವೆಲ್ರೂ ಅವಳಿಗೋಸ್ಕರ ಕಾಯೋ ತರ ಮಾಡ್ತಾ ಇದ್ದಾಳೆ. ಏನು ಇನ್ನೂ ಹೀರೋಯಿನ್ ಬಂದಿಲ್ಲ ಅನ್ಸತ್ತೆ? ನೋಡಿ ಅಲ್ಲಿ ಬರ್ತಿದ್ದಾಳೆ. ಯಾರು ಇವಳ ಕೆಲಸದವಳು ಅನ್ಕೋಬಾರ್ದು ಅಂತ ನಮ್ಗಿಂತ ರಿಚ್ ಆಗಿ ರೆಡಿ ಆಗಿದ್ದಾಳೆ. ನೋಡಿದ್ಯಾ? ನನ್ ದೃಷ್ಟಿನೇ ತಾಗೋ ಹಾಗಿದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಸರ್ಸು? ಹೌದು,
ಏಂಜಲ್ ತರ ಇದೆಯಾ? ನೋಡೋರೆಲ್ಲ ನಿನ್ನ ನಮ್ಮನೆಯವಳು ಅನ್ಕೊಳ್ಳಿ ಅಂತ ಇಷ್ಟು ರಿಚ್ ಆಗಿ ರೆಡಿ ಆದ್ಯಾ? ನವ್ಯ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ನವ್ಯ ಹೇಳಿದ್ದು ಕರೆಕ್ಟೇ. ಪೂಜೆ ಮಾಡ್ತಿದ್ಯಾ, ಮದ್ವೆ ಆಗ್ತಿದ್ಯಾ? ಇಷ್ಟೊಂದು ಟಿಪ್-ಟಾಪ್ ಆಗಿ ತಯಾರಾಗೋ ಅವಶ್ಯಕತೆ ಇದೆಯಾ? ಪೂಜೆಗೋಸ್ಕರ ಆ ಸೀರೆ ನಾನೇ ಕೊಡಿಸ್ದೆ ಶಾಂಭವಿ. ನೀನ್ ಕೊಡ್ಸೋದು ಅಂದ್ರೆ ಏನಕ್ಕ? ಯಾರನ್ನ ಎಲ್ಲಿಡ್ಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ? ಇಷ್ಟೊಂದು ರಿಚ್ ಆಗಿ ತಯಾರಾಗೋದಕ್ಕೆ ನೀನೇನಾದ್ರೂ ಈ ಮನೆಗೆ ಸೊಸೆ ಅನ್ಕೊಂಡಿದ್ಯಾ? ಕೆಲಸದವಳು ಹಾಗೆ ಇರೋದನ್ನ ಕಲ್ತ್ಕೊ. ಡ್ರೆಸ್ ಹಾಕೊಳ್ಳೋದಕ್ಕೂ ಅಬ್ಜೆಕ್ಷನ್ಸ್, ರಿಸ್ಟ್ರಿಕ್ಷನ್ಸ್ ಏನ್ ಚಿಕ್ಕಮ್ಮ? ಏನೋ ಪೂಜೆಗೆ ಅಂತ ಹಾಗೆ ತಯಾರಾಗಿದ್ದಾಳಷ್ಟೇ. ಅದಕ್ಕೋಸ್ಕರ ಹೀಗೆಲ್ಲ ಮಾತಾಡ್ಬೇಕಾ? ನೀವೆಲ್ರೂ ಅವಳಿಗೆ ಸಪೋರ್ಟ್ ಮಾಡ್ತಿದ್ರೆ ನಾನ್ ಮಾತಾಡೋದು ನಿಮ್ಮೆಲ್ರಿಗೂ ತಪ್ಪಾಗೆ ಕಾಣಿಸುತ್ತೆ. ನಾನೇನ್ ಅಸೂಯೆಯಿಂದ ಮಾತಾಡ್ತಿಲ್ಲ, ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಂಡರ್ಸ್ಟ್ಯಾಂಡ್? ಏಯ್, ಏನೇನು ಯೋಚನೆ ಮಾಡ್ತಿದ್ಯಾ? ಹೋಗಿ ಬದಲಾಯಿಸ್ಕೊಂಡ್ ಬಾ. ಇನ್ನು ಬೊಂಬೆ ಹಾಗೆ ನಿಂತ್ಕೊಂಡಿದ್ಯಲ್ಲ, ಹೋಗು. ನೀನೇನು ಬದಲಾಯಿಸ್ಕೊಳ್ಳೋ ಅಗತ್ಯ ಇಲ್ಲ. ಏನಮ್ಮ ಶಾಂಭವಿ, ನೀನೇನ್ ಮಾತಾಡ್ತಿದ್ಯಾ, ಏನ್ ಮಾಡ್ತಿದ್ಯಾ ಅಂತ ನಿಂಗೆ ಅರ್ಥ ಆಗ್ತಾ ಇದೆಯಾ? ಒಳ್ಳೆ ಬಟ್ಟೆ ಹಾಕೊಳ್ಳೋದು ಕೂಡ ನಿನಗೆ ತಪ್ಪಾಗಿ ಕಾಣಿಸ್ತಾ ಇದೆಯಾ? ಅದಾಗಲ್ಲ ಬಾಬಾ. ನಾನೆಲ್ಲ ಕೇಳಿಸ್ಕೊಂಡೆ. ಸರ್ಸು ನಮಗೋಸ್ಕರ ಯೋಚನೆ ಮಾಡೋದು ತಪ್ಪ? ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡೋದು ತಪ್ಪ? ಪೂಜೆಗೆ ಒಳ್ಳೆ ಬಟ್ಟೆ ಹಾಕೊಳ್ಳೋದು ತಪ್ಪ? ಸರ್ಸು ಈ ರೀತಿ ತಯಾರಾಗಿರೋದನ್ನ ನೋಡಿ ನಿಮ್ಗೆಲ್ಲ ತಡ್ಕೊಳಕ್ಕಾಗ್ತಿಲ್ಲ ಅಂದ್ರೆ ನಿಮ್ ಮನ್ಸಲ್ಲಿರೋ ಅಸೂಯೆ ಎಷ್ಟಂತ ಗೊತ್ತಾಗ್ತಾ ಇದೆ. ಯಜಮಾನ್ರೆ, ಪೂಜೆಗೆ ಸಮಯ ಆಗ್ತಿದೆ, ಪೂಜೆ ಶುರು ಮಾಡೋಣವಾ? ಸರ್ಸು, ಇಲ್ಲಿ ಬಾರಮ್ಮ. ಅಮ್ಮ ಸರ್ಸು, ಪೂಜೆ ಮಾಡ್ತಿರೋದು ನೀನೇ ಆಗಿರೋದ್ರಿಂದ ಮನ್ಸಾರೆ ಕೃಷ್ಣನ್ ಸ್ಮರಿಸಿ ಪ್ರಾರ್ಥನೆ ಮಾಡಮ್ಮ. ಕೃಷ್ಣನ್ ಬೇಡ್ಕೊಂಡು ಎಲ್ರೂ ನಮಸ್ಕಾರ ಮಾಡ್ಕೊಳ್ಳಿ. ಇದೇನಪ್ಪ, ನಿನ್ ಕೈ ಕಟ್ಟಿದ ಕಂಕಣ ಬಿಚ್ಚೋಗಿದೆ?
ಸರ್ಸು, ಅವರಿಗೆ ಕಂಕಣ ಕಟ್ಟಮ್ಮ. ಸರ್ಸು, ಕಟ್ಟಮ್ಮ. ಆ ಹುಡುಗಿ ಯಾಕಣ್ಣ ಕಟ್ಬೇಕು? ನೀವೇ ಕಟ್ಟಿ. ಏನೋ ಕೈಗೆ ಬೇಡಿ ಹಾಕೋ ತರ ಕಂಕಣ ಕಟ್ಟೋದು ತಪ್ಪ ನಿಮ್ಗೆ? ಸರ್ಸು, ನೀನ್ ಕಟ್ಟಮ್ಮ. ಕಟ್ಟಮ್ಮ. ಅಮ್ಮ ಸರ್ಸು, ಆ ಕಮಲ್ದ ಹೂವ ತಗೊಂಬಾರಮ್ಮ, ದೇವ್ರಿಗೆ ಅಭಿಷೇಕ ಮಾಡ್ತೀನಿ. ಇಲ್ಲೇ ಇಟ್ಟಿದ್ನಲ್ಲ. ಅಯ್ಯೋ, ಇಲ್ಲೇ ಇಟ್ಟಿದ್ಮೇಲೆ ಎಲ್ಲೂ ಹೋಗುತ್ತಮ್ಮ? ನೀನೇ ತಂದ್ಯಲ್ಲಮ್ಮ, ಕಾಣಿಸ್ತಿಲ್ಲ ಅಂದ್ರೆ ಏನು? ಇಲ್ಲೇ ಇಟ್ಟಿದ್ನಮ್ಮ. ಬೇರೆ ಎಲ್ಲಾದ್ರೂ ಇಟ್ಬಿಟ್ಟು ಮರ್ತೋಗಿರ್ತೀಯ ನೋಡಮ್ಮ. ನಾನು ಇದೇ ಜಾಗದಲ್ಲೇ ಇಟ್ಟಿದ್ದೆ, ಈಗೆಲ್ಲೋ ಕಾಣಿಸ್ತಿಲ್ಲ. ಇವಾಗಿಲ್ಲ ಅಂದ್ರೆ ಹೇಗಮ್ಮ? 5 ನಿಮಿಷದಲ್ಲಿ ರಾಹುಕಾಲ ಬಂದ್ಬಿಡುತ್ತೆ. ಅಷ್ಟರೊಳಗೆ ಪೂಜೆ ಮಾಡ್ಬೇಕಮ್ಮ. ಪೂಜೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡು ಮಾಡದೆ ಹೋದ್ರೆ ಒಳ್ಳೇದಾಗೋ ಬದಲು ಅನಿಷ್ಟ ಆಗುತ್ತಮ್ಮ. ದಿಕ್ಕುಗಳು ನೋಡ್ತಿದ್ಯಲ್ಲ, ಮನೆಗ್ ಒಳ್ಳೇದಾಗತ್ತೆ ಅಂತಂದೆ ಇದೇನ ಒಳ್ಳೇದಾಗೋದು ಅಂದ್ರೆ? ಇವಳ ಕೈಯಿಂದ ಪೂಜೆ ಮಾಡಿಸ್ಬೇಡಿ ಅಂತ ನಾನ್ ಮೊದ್ಲೇ ಹೇಳ್ದೆ. ಕಾತ್ಯಾಯಿನಿ, ಮತ್ತೆ ಸರ್ಸುಗ್ ಬಯೋದಕ್ಕೆ ತಯಾರಾಗ್ಬಿಟ್ಯಾ? ಮತ್ತೆ ಮೆಚ್ಕೊಂಡು ಸನ್ಮಾನ ಮಾಡ್ಬೇಕಾಗಿತ್ತ ಭಾವ? ಬೇಡ ಅಂತ ಹೇಳಿದ್ರು ನೀವ್ ಕೇಳಲಿಲ್ಲ. ಪೂಜೆ ಮಾಡದೆ ಹೋದ್ರೆ ಮನೆಗ್ ಒಳ್ಳೇದಾಗಲ್ಲ ಅಂತ ಪುರೋಹಿತರು ಬೇರೆ ಹೇಳ್ತಿದ್ದಾರೆ. 20 ನಿಮಿಷದಲ್ಲಿ ಮತ್ತೆ ಹೂವ್ ಎಲ್ಲಿಂದ ತರ್ತೀರಾ? ಜೊತೆಗೆ ಹೇಗೆ ಅಭಿಷೇಕ ಮಾಡ್ತೀರಾ? ಇದು ಆಗುವಂತ ಕೆಲ್ಸನಾ? ಒಳ್ಳೇದಾಗ್ಬೇಕು ಅಂತ ಮಾಡ್ತಿದ್ದಾಳೋ, ಈ ಮನೆಗೆ ಶನಿ ಹಿಡ್ಕೋಬೇಕು ಅಂತ ಮಾಡ್ತಿದ್ದಾಳೋ? ನೀವೇ ಯೋಚನೆ ಮಾಡ್ಕೊಳ್ಳಿ. ಟೈಮ್ ಜಾಸ್ತಿ ಇಲ್ಲ, ಏನಾದ್ರೂ ಮಾಡಿ ಬೇಗ. ಇಲ್ಲ ಅಂದ್ರೆ ಏನಾದ್ರೂ ಒಂದು ಅನರ್ಥ ಆಗೇ ಆಗುತ್ತೆ. ಅದಕ್ಕೋಸ್ಕರನೇ ಹೀಗ್ ಮಾಡಿರ್ತಾಳೆ. ಸರ್ಸು, ಏನಮ್ಮ ಇದು? ಈ ಪೂಜೆ ನಿಂತು ಹೋಗ್ಬಾರ್ದು ಮಾವ, ನಾನು ಈಗ್ಲೇ ಹೋಗಿ ತಗೊಂಡ್ ಬರ್ತೀನಿ. ಏಯ್, ನಿಮಿಷಗಳಲ್ಲಿ ತಗೊಂಡ್ ಬರೋಕೆ ನೀನ್ ಏನಾದ್ರೂ ಮ್ಯಾಜಿಕ್ ಮಾಡ್ತೀಯಾ? ನಾನು ಏನೋ ಒಂದ್ ಮಾಡ್ತೀನಿ, ನಾನು ತಗೊಂಡ್ ಬರ್ತೀನಿ ಮಾವ. ನಿಂತ್ಕೊಳ್ಳಮ್ಮ. ಹೇಗ್ ಹೋಗ್ತೀಯಾ? ಎಲ್ಲಿಗೆ ಹೋಗ್ತೀಯಾ? ಟೈಮ್ ಇಷ್ಟು ಕಮ್ಮಿ ಇರುವಾಗ ನೀನ್ ಹೋಗಿ ತರೋದು ಕಷ್ಟ ಆಗತ್ತಮ್ಮ. ರಾಹುಲ್, ನೀನ್ ಅರ್ಜೆಂಟಾಗಿ ಹೋಗಿ ಕಮಲದ ಹೂ ತಗೊಂಬ. ರಾಹುಲ್ ಹೋಗೋದಂದ್ರೆ ಏನ್ ಬಾವಾ?
20 ನಿಮಿಷದಲ್ಲಿ ರಾಹುಲ್ ಹೇಗ್ ತಗೊಂಡ್ ಬರ್ತಾನೆ? ಹುಡುಗನ್ ಕೈಲೇ ಆಗ್ಲಿಲ್ಲ ಅಂತಂದ್ರೆ ಒಂದ್ ಹುಡುಗಿ ಹೋಗಿ ಹೇಗ್ ತಗೊಂಡ್ಬರ್ತಾಳೆ? ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಹುಡುಗಿ ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತಾ ಇದ್ರೆ ನನ್ ಮನೆಗೆ ವಾರಸ್ದಾರನಾಗಿರುವ ರಾಹುಲ್ ಮಾಡಲ್ವಾ? ರಾಹುಲ್ ಹೋಗ್ ತಗೊಂಬ. ರಾಹುಲ್ ಹೋಗು, ಟೈಮ್ ತುಂಬಾ ಕಮ್ಮಿ ಇದೆ, ಬೇಗ ಹೋಗು. ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ಅನ್ಕೊಂಡ್ರೆ ಪೂಜೆ ಸಮಯದಲ್ಲೂ ಇಂಥ ಪರೀಕ್ಷೆ ಕೊಡ್ತಿದ್ಯಲ್ಲ ಸ್ವಾಮಿ. ನೋಡಿ, ಹುಷಾರು 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 ತಗೋ. ನೋಡಪ್ಪ ರಾಹುಲ್, ದೇವರಿಗೆ ನೈವೇದ್ಯ ಇಡೋರ್ ಜೊತೆಗೇನೆ ಅವ್ರಿಗೆ ಸಹಾಯ ಮಾಡಿದವರಿಗೂ ಕೂಡ ಪುಣ್ಯ ದೊರಕುತ್ತೆ. ಸಮಯಕ್ಕೆ ಸರಿಯಾಗಿ ಕಷ್ಟಪಟ್ಟು ತಂದಿದ್ರಿಂದ ನೀವಿಬ್ರು ಜೋಡಿಯಾಗಿ ಆ ಕಮಲದ ಹೂವನ್ನ ಆ ದೇವ್ರ ಪಾದದಡಿ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಬನ್ನಿ ಹೋಗಪ್ಪ. ಯಾವ ಅಟ್ಟಿ ಆತಂಕನೂ ಇಲ್ದೆ ಪೂಜೆ ಸರಾಗವಾಗಿ ನಡೀತು. ಖಂಡಿತ ನಿಮ್ ಕೋರಿಕೆ ಎಲ್ಲ ಈಡೇರತ್ತಮ್ಮ. ಶುಭಂ ಭೂಯಾತ್, ಶುಭಶ್ಯ ಶೀಘ್ರಂ. ಸಾಧಿಸ್ಬಿಟ್ಟೆ. ಇವತ್ತು ಸರಸು ಮಾಡಿರೋ ಪೂಜೆಗೆ ನೀನೇ ಹೀರೋ ಕಣ. ಹಾ ರಾಹುಲ್, ಮೊದಲು ಹೋಗಿ ಬಟ್ಟೆ ಬದಲಾಯಿಸ್ಕೊ. ಸರ್ಸು, ಇನ್ನೊಂದು ಮುಖ್ಯವಾದ ವಿಷಯ, ಈ ಅಖಂಡ ದೀಪ ಇವತ್ತು ಆರ್ದೇ ಇರೋ ಹಾಗೆ ಜೋಪಾನವಾಗಿ ನೋಡ್ಕೊಳ್ಳಿ.
ಆ ದೀಪ ಏನಾದ್ರೂ ಆರು ಹೋದ್ರೆ ಮತ್ತೊಂದು ಸಂಕಷ್ಟ ಎದುರಾಗುತ್ತೆ. ಹಾಗೆ ಆಗ್ಲಿ ಪುರೋಹಿತ್ರೆ. ಅಮ್ಮ ಸರ್ಸು, ಪುರೋಹಿತರು ಹೇಳಿದ್ದು ಅರ್ಥ ಆಯ್ತಲ್ವಾ? ಅಖಂಡ ದೀಪ ಆರು ಹೋಗ್ದಿರೋ ಹಾಗೆ ಹುಷಾರಾಗಿ ನೋಡ್ಕೊಳಮ್ಮ. ನಾನಿನ್ ಹೋಗಿ ಬರ್ತೀನಮ್ಮ. ನಾನಿನ್ ಹೋಗಿ ಬರ್ತೀನಿ ಅರುಣ್ ಪ್ರಸಾದ್ ಅವರೇ. ಮಾಡಿದ ಫಲ ಆರ್ ಹೋಗುತ್ತೆ. ಅವಳು ಕಂಡಿರೋ ಕನಸು ನೆಲ ಕಚ್ಕೋಬೇಕು. ಕಿಕ್ಕಿ ಬಾಗ್ಲೆಲ್ಲ ನಾನು ಮುಚ್ಚಿದ್ನಲ್ಲ, ಎಲ್ಲಿಂದ ಬರ್ತಿದೆ ಈ ಗಾಳಿ? ಸರಸು, ತಪ್ಪಿಸ್ಕೋತೀಯಾ? ಏನ್ ಮಾಡ್ತೀನಿ ಅಂತ ನೋಡೀಗ. ಶಾಂಭವಿ, 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 ಶಾಂಭವಿ. ಏನಾಯ್ತು ಕಾತ್ಯಾಯಿನಿ? ಯಾಕಷ್ಟು ಜೋರ ಕಿರ್ಚ್ದೆ? ಈ ಸರಸು ನಮ್ಮೆಲ್ರಿಗೂ ಮೋಸ ಮಾಡಿದಾಳೆ. ಏನ್ ಮಾಡಿದಾಳಮ್ಮ? ಹೇಳು, ಏನ್ ಮಾಡಿದ್ಲು ಅಂತ. ನಮ್ ಎಲ್ಲಾರ್ನೂ ನಂಬಿಸಿ ವಂಚನೆ ಮಾಡಿದಾಳೆ. ಇವಳು ಇಷ್ಟು ದೊಡ್ಡ ಮೋಸ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನೇನ್ ಮಾಡಿದ್ನಮ್ಮ? ಅಮಾಯಕಿ ತರ ಇನ್ನೂ ನಟಿಸ್ಬೇಡ ನನ್ ಮುಂದೆ.
ನಿನಗ್ ಮದ್ವೆ ಆಗಿರೋ ವಿಷಯ ನಮ್ಗ್ಯಾಕೆ ಹೇಳಿಲ್ಲ? ಮದ್ವೆ ಆಗಿರೋ ವಿಷಯ ಇವ್ರಿಗೆ ಹೇಗೆ ಗೊತ್ತಾಯ್ತು? ಆಂಟಿಗೆ ಈ ನಿಜ ಗೊತ್ತಾಗಿದೆ ಅಂದ್ರೆ ನಾನು ಸರಸು ಗಂಡ ಹೆಂಡತಿ ಅಂತ ಗೊತ್ತಾಗಿದ್ಯಾ ಹೇಗೆ? ಕಾತ್ಯಾಯಿನಿ, ಬುದ್ಧಿ ಇಟ್ಕೊಂಡು ಮಾತಾಡ್ತಾ ಇದ್ಯಾ? ಈಗ ನೀವ್ ತಿಳ್ಕೋಬೇಕಾಗಿರೋದು ನನ್ನ ಬುದ್ಧಿ ಬಗ್ಗೆ ಅಲ್ಲ ಅಣ್ಣ. ನೀವು ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಿದ್ದೀರಲ್ಲ ಇವಳ ಬುದ್ಧಿ ಬಗ್ಗೆ. ಇದಕ್ಕೇನು ಉತ್ತರ ಕೊಡ್ತೀಯಾ ಹೇಳು? ನಿನಗೆ ಮದುವೆ ಆಗಿದ್ಯಾ? ಈ ವಿಷಯನ ನಮಗೆ ಯಾಕೆ ಹೇಳಿಲ್ಲ? ಮದುವೆ ಆಗಿರೋ ವಿಷಯನ ನಮ್ಮ ಹತ್ರ ಯಾಕೆ ಮುಚ್ಚಿಟ್ಟೆ? ಅಷ್ಟು ದೊಡ್ಡ ವಿಷಯನೇ ಮುಚ್ಚಿಟ್ಟಿದ್ದಾಳೆ ಅಂದ್ರೆ ನಮಗ್ ಗೊತ್ತಿಲ್ಲದೆ ಇರೋ ಇನ್ನಷ್ಟು ರಹಸ್ಯಗಳು ಇವಳ ಹತ್ರ ಇದ್ದೇ ಇರತ್ತೆ. ಎಷ್ಟು ದಿನ ನಿನ್ ಕತ್ತಲ್ಲಿರೋ ತಾಳಿ ಯಾರ ಕಣ್ಣಿಗೂ ಬೀಳ್ದೇ ಇರೋ ಹಾಗೆ ಮುಚ್ಚಿಟ್ಕೊಂಡಿದ್ಯಾ ಅಂದ್ರೆ ನೀನು ಎಷ್ಟು ದೊಡ್ಡ ಕಿಲಾಡಿ ಅಂತ ನನಗೀಗ ಅರ್ಥ ಆಗ್ತಿದೆ. ಯಾರೇ ಆದ್ರೂ ಮದ್ವೆ ಆಗಿರೋ ವಿಷಯನ ಹೆಮ್ಮೆಯಿಂದ ಹೇಳ್ಕೊತಾರೆ. ನೀನ್ ಹೇಳ್ದೆ ಮುಚ್ಚಿಟ್ಟಿದ್ಯಾ ಅಂದ್ರೆ ಗುಟ್ಟಾಗಿ ಮದ್ವೆ ಮಾಡ್ಕೊಂಡಿದ್ಯಾ ಅಂತ ಅರ್ಥ. ನಿನಗೆ ಯಾವಾಗ ಮದ್ವೆ ಆಯ್ತು? ಎಲ್ಲಿ ಮದ್ವೆ ಆಯ್ತು? ನಿನಗೆ ಮದ್ವೆ ಹೇಗಾಯ್ತು? ನಿನ್ನ ಕತ್ತಿಗೆ ತಾಳಿ ಕಟ್ಟಿರೋನು ಯಾರು? ಎಲ್ಲಿದ್ದಾನೆ ಅವನು? ಏನ್ ಕೆಲ್ಸ ಮಾಡ್ತಾನೆ? ನಿನ್ನ ಕತ್ತಿಗೆ ತಾಳಿ ಕಟ್ಟಿರೋನು ಯಾರು? ಎಲ್ಲಿದ್ದಾನೆ ಅವನು? ಏನ್ ಕೆಲ್ಸ ಮಾಡ್ತಾನೆ? ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡದೆ ದಿಕ್ಕುಗಳೇನೆ ನೋಡ್ತೀಯಾ? ನಿನಗ್ ಮದುವೆ ಆಗಿದ್ರು ಕೂಡ ಗಂಡನ್ ಜೊತೆ ಇಲ್ದೆ ಇಲ್ಲಿದ್ಯಾ ಅಂದ್ರೆ ಅವನ್ ನಿನ್ನ ಬಿಟ್ಟು ಹೋದ್ನಾ ಇಲ್ಲ ನೀನೇ ಅವನನ್ನ ಬಿಟ್ಟು ಬಂದ್ಯಾ? ನಿನ್ನ ಗಂಡ ಯಾರು ಅಂತ ಹೇಳೇ. ಹೇಳೇ, ಹೇಳು. ನಿನ್ನ ಬಿಡೆ. ಕಾತ್ಯಾಯಿನಿ, ನಿಲ್ಸು. ನಾನ್ ನಿಲ್ಲಿಸ್ತೀನಣ್ಣ, ಆದ್ರೆ ನೀವಿವಳ ಹೆತ್ತ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀರ ತಾನೆ? ಲೇ, ಅಣ್ಣನ್ ಮೇಲೆ ಪ್ರಮಾಣ ಮಾಡಿ ಹೇಳೆ, ನಿನಗ್ ಮದ್ವೆ ಆಗಿದ್ಯಾ ಇಲ್ವಾ? ಹೇಳು, ಹೇಳೆ. ನಾನು ನಿಜಾನೇ ಹೇಳ್ತಿದ್ದೀನಿ ಅಮ್ಮೋರೆ, ನಂಗ್ ಮದ್ವೆ ಆಗಿದೆ. ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ ಬೇರೆ ಯಾರು ಅಲ್ಲ, ರಾಹುಲ್ ಅವರೇ ಕಟ್ಟಿದ್ದು.
ರಾಹುಲ್ ಅವರೇ ನನ್ ಗಂಡ.